Well, good morning, dear students. What happened in the yesterday's class or in the previous classes, we are going to rewind it and revision it, and we'll move to the next section. That is the last section of this unit. First, ನಾವು ಏನು ಕಲ್ತಿದ್ವಿ ಅಂತಂದ್ರೆ ಡೆಡ್ಲಾಕ್ ಡೆಫಿನಿಷನ್ ಅನ್ನು ಕಲ್ತಿದ್ವಿ. What do you mean by the deadlock? Is my voice is audible to you? Is my voice is audible to you? Is my voice is audible to you? Yes. So listen carefully. There is no board at all. We are going to discuss further. ನಾನು ಏನು ಮಾಡ್ತೀನಿ ಅಂದ್ರೆ ಬೋರ್ಡ್ ಇಲ್ಲಾದ್ರೆ ಓರಲಿ ಹೇಳ್ಕೊತಾ ಹೋಗ್ತೀನಿ. ಏನೇನು ಮಾಡಿದ್ವಿ ಒಂದು ಶಾರ್ಟ್ 5 minutes or 10 minutes ಒಳಗಡೆ ಮುಗಿಸ್ತೀನಿ. ಓಕೆ, ಏನೇನು ನೋಡಿದ್ವಿ ಅಂತ ನೀವು ಎಸ್ ಆರ್ ನೋ ಹೇಳ್ಬೇಕಾ ನನಗೆ? ಯು ಶುಡ್ ಟೆಲ್ ಮೀ ಎಸ್ ಆರ್ ನೋ ಆರ್ ವೆದರ್ ಆರ್ ಯು ಅಗ್ರೀವಿಂಗ್ ವಿತ್ ಮೀ ಆರ್ ಯು ಶುಡ್ ಇಂಟ್ರಾಕ್ಟ್ ಬಿಕಾಸ್ ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಬೋರ್ಡ್. ಐ ಆಮ್ ನಾಟ್ ರೈಟಿಂಗ್ ಆನ್ ಬೋರ್ಡ್. ಓಕೆ, ನಿಮ್ಗೆ ಯಾವುದೇ ಥರದ ಬೋರ್ಡನ್ನ ಯೂಸ್ ಮಾಡ್ಲಿಕ್ಕತ್ತಿಲ್ಲ, ಓರಲಿ ಹೇಳಿಕತ್ತೀನಿ. ಸೊ ಎಸ್ ಆರ್ ನೋ ಮೇಲೆ ತಿಳಿದೈತಿ, ನಿಮಗೆ ತಿಳಿದತ್ತೋ ಇಲ್ಲ ಅಂತ ಹೇಳಿ. ಓಕೆ, ವಾಟ್ ಈಸ್ ಅ ಡೆಡ್ ಲಾಕ್? ಡೆಡ್ ಲಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕಲೀಲಿಕ್ಕತ್ತ ನಾನು. ಡೆಡ್ ಲಾಕ್ ಯಾವಾಗ ಬರ್ತೈತಿ? ಡೆಡ್ ಲಾಕ್ ಬರೋಕ್ಕಿಂತ ಮೊದಲು ಏನು ಕಲ್ತಿದ್ರಿ? ವಾಟ್ ಯು ಲರ್ನ್ಡ್ ಬಿಫೋರ್ ದ ಡೆಡ್ ಲಾಕ್? ದೇರ್ ಆರ್ more than one process or more than two processes which want to access the same resource. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಪ್ರೊಸೆಸಸ್ ಇರ್ತಾವ, ಅವು ಒಂದೇ ರಿಸೋರ್ಸ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾವ. ಇದು ಕಲ್ತಿದ್ರಿ, ಇದು ಪ್ರೀವಿಯಸ್ ಸೆಕ್ಷನ್ ಒಳಗೆ ಕಲ್ತಿದ್ರಿ. ಡೆಡ್ ಲಾಕ್ ಬರೋಕ್ಕಿಂತ ಮುಂಚೆ ಶೇರೇಬಲ್ ರಿಸೋರ್ಸ್ ಇತ್ತು ಅಂತಂದ್ರ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಪ್ರಾಬ್ಲಮ್ ಹುಡ್ಕೊಂಡು ಏನಾಯ್ತು ನಿಮ್ಗೆ ಡೆಡ್ ಲಾಕ್ ಅನ್ನೋ ಪ್ರಾಬ್ಲಮ್ ತಂದು ನಿಂದ್ರಿಸ್ತದೆ. ಹೆಂಗ್ರಿ ಸರ್ ಅಂತಂದ್ರ, ಈಗ ಇದು ಒಂದು ಮಾರ್ಕರ್ ಅಂತ ಇಟ್ಕೋರಿ ನನ್ನ ಹತ್ರ. ಐ ಆಮ್ ಅ ಪ್ರೋಸೆಸ್ ಅಂಡ್ ದಿಸ್ ಇಸ್ ಅ ರಿಸೋರ್ಸ್. ಐ ಆಮ್ ಅ ಪ್ರೋಸೆಸ್ ಅಂಡ್ ದಿಸ್ ಇಸ್ ಅ ರಿಸೋರ್ಸ್. ಆರ್ ಯು ಗೆಟಿಂಗ್? ಆರ್ ಯು ಗೆಟಿಂಗ್? ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಡೆಡ್ ಲಾಕ್ definition here. I'm explaining the deadlock definition. This is a resource and I am a process. I want to use this one for writing purpose. ಹೌದೋ ಇಲ್ಲೋ? ಇದನ್ನ ನಾನು ಬರೆಯೋ ಪರ್ಪಸ್, ಬೋರ್ಡ್ ಮೇಲೆ ಬರೀಲಿಕ್ಕೋಸ್ಕರ ಏನ್ ಮಾಡ್ತೀನಿ, ಇದನ್ನ ಯೂಸ್ ಮಾಡ್ತೀನಿ. ನಾನು ಪ್ರೊಸೆಸ್, ಇದು ರಿಸೋರ್ಸ್. ಹೌದೋ ಇಲ್ಲೋ? ಎಸ್ ಆರ್ ನೋ? ಎಸ್ ಆರ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್? ಎಸ್. ಓಕೆ, ಈಗ ಏನಾಗ್ತದೆ ಅಂತಂದ್ರ ಈ ರಿಸೋರ್ಸಿಗೆ ಇನ್ನೊಂದು ರಿಸೋರ್ಸ್ ಬೇಕಾಗ್ತದೆ ನನಗೆ. ಏನು? ದಟ್ ಈಸ್ ಇಂಕ್ ಬಾಟಲ್. ಇಫ್ ಐ ವಾಂಟ್ ಟು ರೈಟ್ ಆನ್ ಬೋರ್ಡ್, ದಿಸ್ ಮಾರ್ಕರ್ ನೀಡ್ಸ್ ಇಂಕ್. ದಟ್ ಈಸ್ ಅನದರ್ ರಿಸೋರ್ಸ್. ದಟ್ ಈಸ್ ಅನದರ್ ರಿಸೋರ್ಸ್. ಈಗ ನಂಗೆ ಇಂಕ್ ಬೇಕು, ಕಂಪ್ಲೀಟ್ ನನ್ನ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ನಂಗೆ ಇನ್ನೊಂದೇನು ಬೇಕು? ರಿಸೋರ್ಸ್ ಇಂಕ್ ಬಾಟಲ್ ಬೇಕು. ನನ್ನ ಹತ್ರ ಒಂದು ರಿಸೋರ್ಸ್ ಮಾರ್ಕರ್ ಅದ, ಇನ್ನೊಂದು ರಿಸೋರ್ಸ್ ಯಾವ್ದು ಬೇಕು ನನಗೆ? ಇಂಕ್ ಬೇಕು. The ink is held by some other lecturer. Ink ಇನ್ನೊಬ್ಬ ಲೆಕ್ಚರರ್ ಹತ್ರ ಅದ. ಮಾರ್ಕರ್ ನನ್ನ ಹತ್ರ ಅದ, ಇಂಕ್ ಇನ್ನೊಬ್ಬ ಲೆಕ್ಚರರ್ ಹತ್ರ ಅದ. ಇದು ಕ್ಲಿಯರ್ ಆಗ್ಲಿಕ್ಕತ್ತದ? ಆರ್ ಯು ಗೆಟಿಂಗ್? ಎಸ್ ಆರ್ ನೋ? ಎಸ್. ಸೊ ಈಗ ನಾ ಏನ್ ಮಾಡ್ಬೇಕು? ಇಫ್ ಐ ವಾಂಟ್ ಟು ಕಂಪ್ಲೀಟ್ ಮೈ ಟಾಸ್ಕ್, ಐ ಶುಡ್ ಬ್ರಿಂಗ್ ದಟ್ ಇಂಕ್. ನಾನು ನನ್ನ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಆ ಇಂಕ್ ಅನ್ನ ತಗೊಂಡ್ ಬರ್ಬೇಕು ಅವ್ರ ಹತ್ರದಿಂದ, ಅಂದಾಗ ನನ್ನ ಕೆಲಸ ಆಗತ್ತೆ. ಬಟ್ ಅವರು ಅಲ್ಲಿದ್ದಂತ ಲೆಕ್ಚರರ್ ಏನ್ ಮಾಡ್ಲಿಕತ್ತಾರಂದ್ರ, ನನಗ ಮಾರ್ಕರ್ ಸಿಕ್ತು ಅಂದ್ರೆ ಅವ್ರ ಕೆಲಸ ಆಗ್ತತಿ. ಅವ್ರಿಗೆ ಮಾರ್ಕರ್ ಸಿಕ್ತು ಅಂದ್ರೆ ಅವ್ರ ಕೆಲಸ ಆಗ್ತತಿ. ಅವ್ರು ಮಾರ್ಕರ್ ಸಲುವಾಗಿ ವೇಟ್ ಮಾಡಾಕತ್ತಾರ, ನಾ ಇಂಕ್ ಸಲುವಾಗಿ ವೇಟ್ ಮಾಡ್ಲಿಕತ್ತೀನಿ. ಅವ್ರೇನಂತಾರ, ನನಗ್ ಮಾರ್ಕರ್ ಸಿಗುತ್ತನ ನಾನು ಇಂಕ್ ಅನ್ನ ಕೊಡಂಗಿಲ್ಲ. ನಾ ಏನಂತೀನಿ, ನನಗೆ ಇಂಕ್ ಸಿಗುತ್ತನ ನಾ ಮಾರ್ಕರ್ ಅನ್ನ ಕೊಡಂಗಿಲ್ಲ. ವಾಟ್ ಹ್ಯಾಪನ್ಸ್? ನಾವು ಇಬ್ರು ವೇಟಿಂಗ್ ಸ್ಟೇಟ್ ಒಳಗೆ ಬಂದ್ಬಿಡ್ತೀವಿ. ಅವ್ರಿಗೆ ಮಾರ್ಕರ್ ಸಿಗಂಗಿಲ್ಲ, ನನಗೆ ಇಂಕ್ ಸಿಗಂಗಿಲ್ಲ. ಈ ಎಕ್ಸಾಂಪಲ್ ತಿಳಿತ್ ನಿಮಗ? ಈ ಎಕ್ಸಾಂಪಲ್ ತಿಳಿದ್ರಿ? ಆಲ್ ಆಫ್ ಯು ರೈಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್. ಆಲ್ ಆಫ್ ಯು ರೈಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್. ಹಾ, ಏನಾತಿಲ್ಲೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು, ಒಂದು ಪ್ರಸಂಗ ಕ್ರಿಯೇಟ್ ಆಯ್ತು. that situation is known as or named as deadlock. ನೋಡ್ರಿ, ಮಾರ್ಕರ್ ಇಲ್ಲ ಅಂದ್ರೆ ನನ್ನ ಕೆಲಸ ಆಗಂಗಿಲ್ಲ, ಅವರಿಗೂ ಮಾರ್ಕರ್ ಬೇಕು, ನನಗೂ ಮಾರ್ಕರ್ ಬೇಕು. ಬಟ್ ಇಂಕ್ ಅವ್ರ ಹತ್ರ ಐತಿ, ಮಾರ್ಕರ್ ನನ್ನ ಹತ್ರ ಐತಿ. ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡಕತ್ತಿಲ್ಲ.
This situation is called as a deadlock situation. ಹಂಗೆ more than one processes ಒಂದಕ್ಕೊಂದು ರಿಸೋರ್ಸ್ ಅನ್ನ ಹೋಲ್ಡ್ ಮಾಡಿರ್ತಾವ, ಒಂದಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊತಿರ್ತಾವ. ಸೊ ಡೆಡ್ಲಾಕ್ ಸಿಚುವೇಶನ್ ತಿಳಿದ್ಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರ ಡೆಡ್ಲಾಕ್ ಕ್ಯಾರೆಕ್ಟರೈಸೇಷನ್ ಅಂತ ಮಾಡ್ಕೊಂಡಿದ್ವಿ. ಹೌದೋ ಇಲ್ಲ? ಡೆಡ್ಲಾಕ್ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಏನು? ಯಾಕೆ ಬರ್ತೈತಿ ಡೆಡ್ಲಾಕ್? ಏನ್ ತಪ್ಪಾಗತ್ತೆ ನಮ್ಮಿಂದ? what is the mistake? What is the mistake that causes the deadlock? So that you need to understand. ಒಂದು ಏನಾಗ್ಲಿಕ್ಕತ್ತದ ಹೇಳ್ರಿ? ಸೊ ಒನ್ ಪ್ರೊಸೆಸ್ ಇಸ್ ಹೋಲ್ಡಿಂಗ್ ಒನ್ ರಿಸೋರ್ಸ್. ಒಂದು ಪ್ರೊಸೆಸ್ ಏನ್ ಮಾಡ್ಯದ ಅಂದ್ರೆ ಒಂದು ರಿಸೋರ್ಸ್ ಅನ್ನ ಹೋಲ್ಡ್ ಮಾಡ್ಯದ, ಇನ್ನೊಂದು ಪ್ರೊಸೆಸ್ ಇನ್ನೊಂದು ರಿಸೋರ್ಸ್ ಅನ್ನ ಹೋಲ್ಡ್ ಮಾಡ್ಯದ. ಅದು ತನ್ನ ಕೆಲಸವಾಗುತ್ತಾನ ಆ ರಿಸೋರ್ಸ್ ಅನ್ನ ಬಿಟ್ಕೊಡಂಗಿಲ್ಲ, ಇದು ತನ್ನ ಕೆಲಸ ಆಗುತ್ತಾನ ಈ ರಿಸೋರ್ಸ್ ಅನ್ನ ಬಿಟ್ಕೊಡಂಗಿಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂತ ಕರಿತೀವಿ. ಒನ್ಸ್ ಐ ಗಿವನ್ ಕ್ರಿಟಿಕಲ್ ಸೆಕ್ಷನ್ ಟು ಅ ಪ್ರೊಸೆಸ್, ಒಂದು ಕ್ರಿಟಿಕಲ್ ಸೆಕ್ಷನ್ ಅನ್ನ ಒಂದು ಪ್ರೊಸೆಸ್ ಕೊಟ್ಟೆ ಅಂದ್ರ ಇನ್ನೊಂದು ಪ್ರೊಸೆಸ್ ತನ್ನ ಕ್ರಿಟಿಕಲ್ ಸೆಕ್ಷನ್ ಅನ್ನ ಆಕ್ಸೆಸ್ ಮಾಡಬಾರ್ದು ಅಂತ ಹೇಳಿನ. ದಟ್ ಈಸ್ ಅ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಕಂಡೀಷನ್. ಈ ಕಂಡೀಷನ್ ಹಾಕೋದ್ರಿಂದ ನನಗೆ ಏನಾಗ್ತದೆ? ಡೆಡ್ಲಾಕ್ ಉಂಟಾಗ್ತದೆ. ಇನ್ನೊಂದೇನ್ ಕಂಡೀಷನ್? ಇದು ಒಂದು ಬರ್ತೈತಿ. ಇನ್ನೊಂದೇನ್ ಕಂಡೀಷನ್ ಬರ್ತೈತಿ? ದಟ್ ಈಸ್ ನೋ ಪ್ರಿಯಂಪ್ಷನ್. ನೋ ಪ್ರಿಯಂಪ್ಷನ್ ಅಂದ್ರೆ ಏನು? ಒನ್ಸ್ ಅ ರಿಸೋರ್ಸ್ ಇಸ್ ಗಿವನ್ ಟು ದ ಪ್ರೊಸೆಸ್, ಒಂದ್ಸಲ ನಾ ರಿಸೋರ್ಸ್ ಅನ್ನ ಪ್ರೊಸೆಸ್ ಕೊಟ್ಬಿಟ್ಟೆ ಅಂತಂದ್ರ ದಟ್ ವಿಲ್ ಗಿವ್ ದಟ್ ರಿಸೋರ್ಸ್ ಟು ಅನದರ್ ಪ್ರೊಸೆಸ್ ಆಫ್ಟರ್ ಕಂಪ್ಲೀಟಿಂಗ್ ದ ಟಾಸ್ಕ್. ಈಗ ನನಗೆ ಈ ಮಾರ್ಕರ್ ಸಿಕ್ತು, ನಾ ಈ ಮಾರ್ಕರ್ ಅನ್ನ ಯಾವಾಗ ರಿಟರ್ನ್ ಮಾಡ್ತೀನಿ? ಒನ್ಸ್ ಐ ಕಂಪ್ಲೀಟ್ ಮೈ ಕ್ಲಾಸ್. ದಟ್ ಈಸ್ ಅ ನೋ ಪ್ರಿಯಂಪ್ಷನ್. ಪ್ರಿಯಂಪ್ಷನ್ ಅಂದ್ರೆ ಏನು? ನಾನು ಕ್ಲಾಸ್ ನಡೆದಿರ್ತತಿ, ಯಾರೋ ಒಬ್ರು ಬಂದು ನನಗೆ ಮಾರ್ಕರ್ ಬೇಡಿದ್ರು ನಾ ಕೊಟ್ಬಿಡ್ಬೇಕು ಇನ್ ಬಿಟ್ವೀನ್ ಅ ಕ್ಲಾಸ್. ನನ್ ಮಾರ್ಕರ್ ಬೇಕು ಒಂದ್ 2 ನಿಮಿಷ ಅಂದ ತಕ್ಷಣ ನಾನು ಮಾರ್ಕರ್ ಅನ್ನು ಕೊಟ್ಬಿಡ್ತೀನಿ. ಅದು ಪ್ರಿಯಂಪ್ಷನ್. ನಾನ್ ಪ್ರಿಯಂಪ್ಷನ್ ಒಳಗಿದ್ದೆ ಅಂತಂದ್ರೆ ಈ ಮಾರ್ಕರ್ ಅನ್ನು ಯಾರು ಬೇಕಿದ್ರು ನಾ ಕೊಡಂಗಿಲ್ಲ, ನಾನು ಕ್ಲಾಸ್ ಮುಗಿತಾನ. ಸೊ ನೋ ಪ್ರಿಯಂಪ್ಷನ್ ಕಂಡೀಷನ್ ಆಫರ್ ಆಗೋದ್ರಿಂದ ಡೆಡ್ಲಾಕ್ ಬರ್ತದೆ. ಇನ್ನೊಂದು ಕಂಡೀಷನ್ ಏನು? ಹೋಲ್ಡ್ ಅಂಡ್ ವೇಟ್. ಹೇಳಿದೆ ನಾ ಮಾರ್ಕರ್ ಅನ್ನ ಹೋಲ್ಡ್ ಮಾಡ್ಕೊಂಡಿನಿ, ಇಂಕ್ ಸಲುವಾಗಿ ವೇಟ್ ಮಾಡಕತ್ತೀನಿ. ಅವ್ರು ಇಂಕ್ ಅನ್ನ ಹೋಲ್ಡ್ ಮಾಡ್ಕೊಂಡಾರ, ಮಾರ್ಕರ್ ಸಲುವಾಗಿ ವೇಟ್ ಮಾಡಕತ್ತಾರ. ಸೊ ಇದೇನು ಹೋಲ್ಡ್ ಮಾಡೀನಿ ಅಂಡ್ ವೇಟ್ ಮಾಡಕತ್ತೀನಿ, ದಟ್ ಈಸ್ ಹೋಲ್ಡ್ ಅಂಡ್ ವೇಟ್ ಕಂಡೀಷನ್. ದಟ್ ಈಸ್ ಅ ಹೋಲ್ಡ್ ಅಂಡ್ ವೇಟ್ ಕಂಡೀಷನ್ ಅಟ್ ಆಲ್. ನೆಕ್ಸ್ಟ್ ಏನಾಗುತ್ತೆ? ಸರ್ಕ್ಯುಲರ್ ವೇಟ್. ಒಂದು ಚೈನ್ ಫಾರ್ಮೇಶನ್ ಆಗ್ತೈತಿ. resource process process resource process, that is chain formation, that is called as deadlock occurrence. ಅದಾದ್ಮೇಲೆ ಪ್ರಿವೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೆಂಗ್ ಸ್ಟಾಪ್ ಮಾಡಬೇಕು ಅಂತ. ನೆಕ್ಸ್ಟ್ ಏನದ ನಮಗಂತಂದ್ರ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅನ್ನ ಡಿಸ್ಕಸ್ ಮಾಡಿದ್ವಿ, ಲಕ್ಷ ಇರ್ಲಿ. Now prevention or preventing a no preemption. This board is visible now. This board is visible. Board ಕಾಣ್ತದ್ರಿ? ಬೋರ್ಡ್ ಕಾಣ್ಲಿಕ್ಕತ್ತದ? ಗುಡ್. What is a preventing no prevention? What is that exactly? ಒಂದೊಂದು ಪಾಯಿಂಟ್ ಹೇಳ್ಕೊತ ಹೋಗ್ತೀನಿ ನೋಡ್ರಿ ನಾ. ಐ ವಿಲ್ ಎಕ್ಸ್ಪ್ಲೇನ್ ಯು ಪಾಯಿಂಟ್ ಬೈ ಪಾಯಿಂಟ್. ನೋ ಪ್ರಿಯಂಪ್ಷನ್ ಅಂದ್ರೆ ಏನಪ್ಪಾ? ನೋ ಪ್ರಿಯಂಪ್ಷನ್ ಅಂದ್ರೆ ಒಂದು ರಿಸೋರ್ಸ್, ಒಂದು ಪ್ರೋಸೆಸ್ಸಿಗೆ ಒಂದು ರಿಸೋರ್ಸ್ ಅಲೋಕೇಟ್ ಆಯ್ತು ಅಂತಂದ್ರೆ that will be given after completion of the task. Marker is given to me after the completion of class. I am going to give ಇದು ಎಕ್ಸಾಂಪಲ್ ಹೇಳಿದ್ದೆ ನಾನು. ಸೊ ಇಲ್ಲಿ
ನಾವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಪ್ರೊಸೆಸ್ ಕ್ರಿಯೇಟ್ ಆಗ್ತದಲ್ಲ. ಒನ್ಸ್ ಪ್ರೊಸೆಸ್ ಇಸ್ ಕ್ರಿಯೇಟೆಡ್, ಇಸ್ ದರ್ ಎನಿ ಡಿಸ್ಟರ್ಬೆನ್ಸ್ ಬಿಹೈಂಡ್ ಮೀ? ನನ್ನ ವಾಯ್ಸ್ ನಡ್ಬರ್ಕ್ ಏನು ಡಿಸ್ಟರ್ಬೆನ್ಸ್ ಐತಿ? ಪಾಯಿಂಟ್ ಹೇಳ್ಬೋದು ಹೋಗ್ತೀನಿ ನೋಡ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎನ್ಶೂರ್ ದಟ್ ನೋ ಪ್ರಿಯಂಪ್ಷನ್ ಕಂಡೀಷನ್ ಡಸ್ ನಾಟ್ ಹ್ಯಾಪನ್. ಲಕ್ಷ ಕೊಡ್ರಿ. ಟು ಎನ್ಶೂರ್ ದಟ್ ನೋ ಪ್ರಿಯಂಪ್ಷನ್ ಕಂಡೀಷನ್ ಡಸ್ ನಾಟ್ ಹ್ಯಾಪನ್, ಪ್ರಿಯಂಪ್ಷನ್ ಆಫ್ ರಿಸೋರ್ಸ್ ಶುಡ್ ಬಿ ಅಲೌಡ್. ನೋ ಪ್ರಿಯಂಪ್ಷನ್ ಕಂಡೀಷನ್ ಅಪ್ಲೈ ಆಗ್ಬಾರ್ದು ಅಂದ್ರೆ ನೀ ರಿಸೋರ್ಸ್ ಅನ್ನ ಏನ್ ಮಾಡ್ಬಿಡು, ಪ್ರಿಯಂಪ್ಷನ್ ಮಾಡ್ಬಿಡು ಅಂತ ಹೇಳ್ತಾನೆ. ನಿನಗೆ ಇದು ಕಂಡೀಷನ್ ಬ್ಯಾಡ್ ಆಗಿತ್ತಿಲ್ಲೋ, ನಾನು ನೋ ಪ್ರಿಯಂಪ್ಷನ್ ಒಳಗೆ ವರ್ಕ್ ಮಾಡಕತ್ತೆ ಅಂದ್ರೆ ಈ ಮಾರ್ಕರ್ ಅನ್ನು ನನಗೆ ಕೆಲಸ ಆಗುತ್ತಾನ ಕೊಡಂಗಿಲ್ಲ. ನನಗೆ ಪ್ರಿಯಂಪ್ಟಿವ್ ಮಾಡಿಬಿಟ್ಟಿ ಅಂದ್ರೆ ನೀ ಪ್ರಿಯಂಪ್ಷನ್ ಅದೀಪ, ನೀ ಯಾವಾಗ ಬೇಡ್ತಾರ ಮಾರ್ಕರ್ ಅವಾಗ ಕೊಡಬೇಕು ಎಲ್ಲರಿಗೂ ಅಂತ ಹೇಳಿದಿ ಅಂತಂದ್ರೆ that is the one condition where no preemption is going to occur. That is, if one process is holding the CPU, one process CPU ಅನ್ನು ಹೋಲ್ಡ್ ಮಾಡ್ಕೊಂಡತಿ. if another process which is more important than this comes here, this will be in the waiting state, the other process will be in the execution state. ಇದು ಪ್ರಿಯಂಪ್ಷನ್ ಕಂಡೀಷನ್. ಅಲ್ಗೋರಿದಮ್ ಬರಿಬೇಕಾದ್ರೆ ನೀವು ಈ ಕಂಡೀಷನ್ ಹಾಕ್ರಿ. ಇನ್ನೊಂದು ಹೇಳ್ತಾನೆ, ಪ್ರಿಯಂಪ್ಷನ್ ಕ್ಯಾನ್ ಬಿ ಅಪ್ಲೈಡ್ ಟು ದೋಸ್ ರಿಸೋರ್ಸಸ್. ಪ್ರಿಯಂಪ್ಷನ್ ಎಲ್ಲಾ ರಿಸೋರ್ಸಿಗೆ ಮಾಡ್ತೀರನ ಹೇಳ್ಬಿಟ್ರಿ. ಏನಂತ ನೋ ಪ್ರಿಯಂಪ್ಷನ್ ಆಗ್ಬೇಕು ಅಂದ್ರೆ ಎಲ್ಲಾ ರಿಸೋರ್ಸ್ ಅನ್ನ ಪ್ರಿಯಂಪ್ಷನ್ ಮಾಡ್ಬಿಡ್ರಿ. ಈಗ ಎಲ್ಲಾ ರಿಸೋರ್ಸ್ ಅನ್ನ ಪ್ರಿಯಂಪ್ಷನ್ ಮಾಡ್ಲಿಕ್ಕೆ ಆಗ್ತದ? ಇಸ್ ಇಟ್ ಪಾಸಿಬಲ್ ಟು ಮೇಕ್ ಆಲ್ ದ ರಿಸೋರ್ಸಸ್ ಆಸ್ ಅ ಪ್ರಿಯಂಪ್ಷನ್? ನಿಮಗೆ ಮೊದಲು ಇದು ಗೊತ್ತಿರಬೇಕಾ? what is the preemption and what is the non-preemption? Okay, what is the preemption? ಎಲ್ಲರಿಗೂ ಗೊತ್ತದ? raise your hands. all of you know the what is the preemption? All of you know what is the preemption? Or how many of you know the preemption? Please give me the proper response. See the videos which are on the preemption and non-preemption, then we are going to get now. ಈಗೇನಾಗ್ತದೆ ಅಂತಂದ್ರೆ ಎಲ್ಲಾ ರಿಸೋರ್ಸ್ ಅನ್ನ ಪ್ರಿಯಂಪ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿಕತ್ತಿದ್ದೆ ನಾನು. ಎಲ್ಲಾ ರಿಸೋರ್ಸ್ ಅನ್ನ ಪ್ರಿಯಂಪ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಬಟ್ whose state can be easily saved and later restored. ಎಂತ ರಿಸೋರ್ಸ್ ಇರ್ಬೇಕಂತಂದ್ರ ಇದ್ರ ಸ್ಟೇಟ್ ಗೊತ್ತಿರ್ಬೇಕು ನನಗೆ. ವಿಚ್ ಇಸ್ ಇನ್ ದ ಸ್ಟೇಟ್, ಎಕ್ಸಿಕ್ಯೂಷನ್ ಸ್ಟೇಟ್ ಅಂತ ಕರಿತೀನಿ. ರನ್ನಿಂಗ್ ಸ್ಟೇಟ್ ಅಂದ್ರೆ ಯಾವಾಗ ಬರ್ತಾವ ಹೇಳ್ರಿ? ಸ್ಟೇಟ್ ಯಾವಾಗ ಬರ್ತಾವ? ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್, ಟರ್ಮಿನೇಟ್. 5 ಸ್ಟೇಟ್ ಬರ್ತಾವ, ಪ್ರೊಸೆಸ್ ಸ್ಟೇಟ್ಸ್. ಸೊ ಅಂತ ರಿಸೋರ್ಸ್ ಸ್ಟೇಟ್ ಗೊತ್ತಿರ್ಬೇಕು. ಅದನ್ನ ಸ್ಟೋರ್ ಮಾಡ್ತೀವಿ ಬರ್ತಿರ್ಬೋದು, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಬರ್ಬೇಕು, ಅದ್ರ ಸ್ಟೇಟ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಬರ್ಬೇಕು. ಅಂತ ರಿಸೋರ್ಸ್ ಅನ್ನ ಮಾತ್ರ ನಾ ಏನ್ ಮಾಡ್ಬೋದು? ಪ್ರಿಯಂಪ್ಷನ್ ಹಾಕ್ಬೋದು. ಸೊ ಯಾವುದು? ಫಾರ್ ಎಕ್ಸಾಂಪಲ್ CPU ಅನ್ನ ನಾ ಪ್ರಿಯಂಪ್ಟ್ ಮಾಡ್ಬೋದು. CPU ಅನ್ನ ಪ್ರಿಯಂಪ್ಟ್ ಮಾಡ್ಬೋದು. ಪ್ರಿಯಂಪ್ಟ್ ಅಂದ್ರೆ CPU ಅವಾಗವಾಗ ಅಂದ್ರೆ ಯಾವ ಪ್ರೊಸೆಸ್ ಇರ್ತೈತಿ ಅದಕ್ಕಿಂತ ಇಂಪಾರ್ಟೆಂಟ್ ಪ್ರೊಸೆಸ್ ಬಂತು ಅಂದ್ರೆ ಅದಕ್ಕೆ ಬಿಟ್ಟು ಕೊಡಬೇಕು. ಸೊ ದಟ್ ಇಸ್ ವಾಟ್ CPU ಪ್ರಿಯಂಪ್ಷನ್. ತಿಳಿಲಿಕ್ಕೆ ನಾ ಹೇಳತ್ತಿದ್ದು ಎಲ್ಲರಿಗೂ ತಿಳಿಲಿಕ್ಕತ್ತದ. CPU-ದಂತಹ ಸ್ಟೇಟ್ ಅನ್ನು ಸ್ಟೋರ್ ಮಾಡತಕ್ಕಂತ ಒಂದು ರಿಸೋರ್ಸ್ ನಾವು ಪ್ರಿಯಂಪ್ಟ್ ಮಾಡಿದ್ವಿ. ಪ್ರಿಯಂಪ್ಷನ್ ಎಲ್ಲ ಅಪ್ಲೈ ಮಾಡಕ್ ಬರಂಗಿಲ್ಲ, ಯಾವ್ದಾರ್ದು ಸ್ಟೇಟ್ ಸ್ಟೋರ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಯಾವ ಸ್ಟೇಟ್ ಒಳಗದ? ವೇಟಿಂಗ್ ಸ್ಟೇಟ್ ಒಳಗದನೋ, ರನ್ನಿಂಗ್ ಸ್ಟೇಟ್ ಒಳಗದನೋ, ಅಂಡ್ ರೆಡಿ ಸ್ಟೇಟ್ ಒಳಗದನೋ ಅಂತವಷ್ಟು ಅದಾವ ಡಿವೈಸಸ್. ಈಗ ಪ್ರಿಂಟರ್ ಕೆನಾಟ್ ಬಿ ಶೇರ್ಡ್ ಅಮಾಂಗ್ ಮೋರ್ ದನ್ ಒನ್ ಪ್ರೊಸೆಸ್ ಅಂತ ಹೇಳಿದ್ದೆ ನಾ. ಸೊ ಪ್ರಿಂಟರ್ಗೆ ನಾವು ಪ್ರಿಯಂಪ್ಟ್ ಮಾಡಕ್ ಬರಂಗಿಲ್ಲ. ಪ್ರಿಂಟರ್ ಇಸ್ ನಾನ್ ಪ್ರಿಯಂಪ್ಟಿವ್ ಅಷ್ಟೇ. ಪ್ರಿಂಟರ್ ಏನಿದು ನಾನ್ ಪ್ರಿಯಂಪ್ಟಿವ್. ಪ್ರಿಂಟರ್ಗೆ ನೀನು ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಎಲ್ಲಿ ನಾವು ಪ್ರಿಯಂಪ್ಷನ್ ಮಾಡ್ಬೋದು, ಎಲ್ಲಿ ನಾವು ನಾನ್ ಪ್ರಿಯಂಪ್ಷನ್ ಮಾಡ್ಬೋದು, ಅದು ಲಕ್ಷಕ್ಕೆ. ನೆಕ್ಸ್ಟ್, ದಿಸ್ ಮೆಥಡ್ ವರ್ಕ್ ಅಕಾರ್ಡಿಂಗ್ ಟು ದ ಫಾಲೋಯಿಂಗ್ ರೂಲ್ಸ್. ಈ ಮೆಥಡ್ ಪ್ರಿವೆಂಟಿಂಗ್ ದ ನೋ ಪ್ರಿಯಂಪ್ಷನ್, ಅದಕ್ಕೊಂದಿಷ್ಟು ರೂಲ್ಸ್ ಅದಾವ. ಆ ರೂಲ್ಸ್ ಪ್ರಕಾರನೇ ನೀವು ಈ ಸ್ಟೆಪ್ಸ್ ಅನ್ನ ತಗೋಬೇಕು. ಏನ್ರಿ ಸರ್ ರೂಲ್ಸ್ ಅವು? ಒಂದಂತೂ ಗೊತ್ತಾದ ಸರ್ ನನಗೆ, ನೋ ಪ್ರಿಯಂಪ್ಷನ್ ಅಂದ್ರೆ ಎಲ್ಲದಕ್ಕೂ ಅಪ್ಲೈ ಮಾಡಕ್ ಬರಂಗಿಲ್ಲ, ಎಲ್ಲದಕ್ಕೂ ಪ್ರಿವೆಂಟ್ ಮಾಡಕ್ ಬರಂಗಿಲ್ಲ. ನೋ ಪ್ರಿಯಂಪ್ಷನ್ ಯಾವ್ಯಾವ್ದಕ್ಕೆ ಪ್ರಿವೆಂಟ್ ಮಾಡ್ಬೋದು?
CPU ಮೆಮರಿಗೆ ಇಂಥವಕ್ಕೆಲ್ಲ ನಾ ಪ್ರಿವೆಂಟ್ ಮಾಡ್ಬೋದು. ಬಟ್ ಪ್ರಿಂಟರ್ ಅಂತ ಡಿವೈಸಸ್ಗೆ ನಾನು ಪ್ರಿವೆಂಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಗೊತ್ತಾಯ್ತು. ಹೆಂಗ್ ಮಾಡ್ಬೇಕು ಸರ್? ರೂಲ್ಸ್ ಏನದಾವ ಅದ್ರದ್ದು? ವಾಟ್ ಈಸ್ ದ ರೂಲ್, ವಾಟ್ ಈಸ್ ದ ರೆಗ್ಯುಲೇಷನ್ಸ್ ಟು ಎನ್ಶೂರ್ ದ್ಯಾಟ್? ನೋಡ್ರೆ ಲಕ್ಷ ಕೊಟ್ಟು ಕೇಳ್ರಿ, ಈ ಪಾಯಿಂಟ್ ಹೇಳ್ತೀನಿ ನಾನು ನಿಮ್ಗೆ. ನನ್ನ ಪ್ರೋಸೆಸ್ ಅಂತ ತಿಳ್ಕೊರಿ. ಈಗ ಐ ಆಮ್ ಅ ಪ್ರೋಸೆಸ್, ಲಕ್ಷ ಇರ್ಲಿ, ಐ ಆಮ್ ಅ ಪ್ರೋಸೆಸ್. not Raghu sir now, I am a process. ಏನ್ ಹೇಳ್ತಾನವ? if a process is holding some resource, I am a process and this is a resource. If a process holding some resource, if a process is holding some resource and request another resource that cannot be immediately allocated. Suppose this is a mobile which is with some other person. ಮೊಬೈಲ್ ಅದ ಅಲ್ಲೊಂದು, ನನಗೆ ಇದು ರಿಸೋರ್ಸ್ ಬೇಕು, ಮೊಬೈಲು ಬೇಕೀಗ. ಮೊಬೈಲ್ ಇನ್ನೊಬ್ಬ ಪರ್ಸನ್ ಹತ್ರ ಐತಿ, ಅವ ಇಮಿಡಿಯೇಟ್ಲಿ ಕೊಡಂಗಿಲ್ಲ ನನಗೆ. ತಿಳಿಲಿಕ್ಕತ್ತದ? ಇಫ್ ಐ ಆಮ್ ಅ ಪ್ರೋಸೆಸ್ ಅಂಡ್ ದಿಸ್ ಇಸ್ ಅ ರಿಸೋರ್ಸ್, ಐ ರಿಕ್ವೈರ್ಡ್ ಅನದರ್ ರಿಸೋರ್ಸ್ ವಿಚ್ ಇಸ್ ನಾಟ್ ಇಮಿಡಿಯೇಟ್ಲಿ ಅಲೋಕೇಟೆಡ್. ಈ ಪಾಯಿಂಟ್ ಕ್ಲಿಯರ್ ಆಯ್ತು? ಆರ್ ಯು ಕ್ಲಿಯರ್ ಅಪ್ ಟು ದಿಸ್ ಪಾಯಿಂಟ್? ಯಸ್, ಇಲ್ಲಿ ತನ ಪಾಯಿಂಟ್ ಕ್ಲಿಯರ್ ಆಗಿದೆ? ನನ್ನ ಹತ್ರ ಒಂದು ರಿಸೋರ್ಸ್ ಸಿಕ್ಕತಿ, ನನಗೆ ಇನ್ನೊಂದು ರಿಸೋರ್ಸ್ ಬೇಕು, ಆ ರಿಸೋರ್ಸ್ ಇಮಿಡಿಯೇಟ್ಲಿ ಅಲೋಕೇಟ್ ಆಗತ್ತಿಲ್ಲ ನನಗೆ. ಇಷ್ಟು ತಿಳಿದ? ಅದು ಇಮಿಡಿಯೇಟ್ಲಿ ನನಗೆ ಸಿಗಕತ್ತಿಲ್ಲ ಅಂತಂದ್ರೆ ಐ ಹ್ಯಾವ್ ಟು ಪ್ರಿಯಂಪ್ಟ್ ದಿಸ್, ಐ ಹ್ಯಾವ್ ಟು ರಿಲೀಸ್ ದಿಸ್. ಈ ರಿಸೋರ್ಸ್ ಅನ್ನು ನಾ ಪ್ರಿಯಂಪ್ಟ್ ಮಾಡ್ಬಿಡ್ಬೇಕು. ಹಾ, ಇದು ನನಗೆ ಈಗ ಅದು ಸಿಗಾಕತ್ತಿಲ್ಲ, ಆ ಪ್ರೊಸೆಸ್ ಸಿಗಾಕತ್ತಿಲ್ಲ ನನಗೆ, ಇದು ಯಾರಿಗಾರು ಬೇಕಾಗತ್ತೇನೋ? ಬೇಕಾಗಿತ್ತಂದ್ರೆ ಅವ್ನಿಗೆ ಕೊಟ್ಬಿಡೋದು, ಖಾಲಿ ಕುಂದ್ರದು. ಒಂದು ರೂಲ್, ಫಸ್ಟ್ ರೂಲ್ ಕ್ಲಿಯರ್ ಆಯ್ತು ನಿಮಗೆ? ಇಫ್ ಅ ಪ್ರೊಸೆಸ್ ಇಸ್ ಹೋಲ್ಡಿಂಗ್ ಸಮ್ ರಿಸೋರ್ಸ್ ಅಂಡ್ ರಿಕ್ವೆಸ್ಟಿಂಗ್ ಫಾರ್ ದ other resource which is not immediately allocated, then that process have to preempt the resource which is it holding. ಯಾವ ಪ್ರೊಸೆಸ್ ಅದ, ಈಗ ಒಂದು ಪ್ರೊಸೆಸ್ ಅದ, ಆ ಪ್ರೊಸೆಸ್ ಅದ ರಿಸೋರ್ಸ್ ಅದ, ಈ ಪ್ರೊಸೆಸ್ ಏನ್ ಮಾಡ್ತದೆ, ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೈತಿ. ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದು ಇಮಿಡಿಯೇಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಇಲ್ಲೇನ್ ರಿಸೋರ್ಸ್ ಹೋಲ್ಡ್ ಮಾಡಿಲ್ಲ, ನಾನು ಈ ಹೋಲ್ಡ್ ಮಾಡಿದ ರಿಸೋರ್ಸ್ ಅನ್ನ ಪ್ರಿಯಂಪ್ಟ್ ಮಾಡ್ಬೇಕು, ಅಂದ್ರೆ ಇನ್ನೊಬ್ರಿಗೆ ಕೊಡ್ಬೇಕು. ತಿಳಿತಾ? ಅಂದ್ರೆ ಡೆಡ್ ಲಾಕ್ ಆಕಾರ ಆಗಂಗಿಲ್ಲ. ಫಸ್ಟ್ ರೂಲ್ ತಿಳಿತ್ರಿ? ರೈಸ್ ಯುವರ್ ಹ್ಯಾಂಡ್ಸ್. First rule, it is clear to you? It is clear to you? First rule. Good, good. At least 8 to 9 members are reacting with me. Okay. ಈಗ ನನ್ನ ಪ್ರಾಬ್ಲಮ್ ಏನಂತಂದ್ರೆ, ಆಯ್ತು ನಾ ಕೊಟ್ಬಿಟ್ಟೆ, ಐ ಆಮ್ ಅ ಪ್ರೊಸೆಸ್, ಐ ಹ್ಯಾವ್ ರಿಲೀಸ್ಡ್. ಈಗ ನನಗೆ ಈ ಮೊಬೈಲ್ ಸಿಕ್ತು. ನೌ ಐ ಗಾಟ್ ಅ ಮೊಬೈಲ್. ಐ ನೀಡ್ ಅ ಮಾರ್ಕರ್ ವಿಚ್ ಈಸ್ ವಿತ್ ಅದರ್ ಪ್ರೊಸೆಸ್. ಮಾರ್ಕರ್ ಇನ್ನೊಬ್ರಿಗೆ ಕೊಟ್ಬಿಟ್ಟಿನ, ದೆನ್ ಮಾರ್ಕರ್ ಇಸ್ ನಾಟ್ ಇಮಿಡಿಯೇಟ್ಲಿ ಅವೈಲೇಬಲ್. ಇದನ್ನ ಯಾರು ಕೇಳಾಕತ್ರು? ಅವ್ರಿಗೆ ಕೊಡ್ತೀನಿ. ಸಿಯರ್ ಸ್ಟಾರ್ವೇಷನ್ ಪ್ರಾಬ್ಲಮ್ ಆಕರ್ಸ್ ಹಿಯರ್. ಏನಾಗ್ತತಿ? ಫಾರ್ ಡೂಯಿಂಗ್ ದಿಸ್ ಒನ್, ದ ಸ್ಟಾರ್ವೇಷನ್ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಆಕರ್. ಇದನ್ನ ಮಾಡ್ಕೋತ ಕೂತೆ ಅಂತಂದ್ರೆ ನನಗೇನ್ ಪ್ರಾಬ್ಲಮ್ ಆಗ ಸ್ಟಾರ್ಟ್ ಆಗ್ತೈತಿ? ಸ್ಟಾರ್ವೇಷನ್ ಪ್ರಾಬ್ಲಮ್, ಹಸಿವಿ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ. ಕ್ಲಿಯರ್? ಕ್ಲಿಯರ್ ಇಟ್ ಈಸ್? ಎಸ್ ಆರ್ ನೋ? Clear agree? So this is what, how you are going to, well, circular way the R1 is allocated to P2, the P2 is requesting for R2 and R2 is allocated to P1. This formation is called as a chain formation and circle formation. Preventing a circular wait ಅಂದ್ರೆ ಏನು? Preventing a circular wait ಅಂತಂದ್ರೆ we have to look about there is a no formation of chain. ನಾವೇನ್ ಮಾಡ್ಬೇಕು ಅಂದ್ರೆ
ಚೈನ್ ಫಾರ್ಮೇಶನ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಇಸ್ ಇಟ್ ಪಾಸಿಬಲ್ ಸರ್? ಎಸ್, ಇಟ್ ಇಸ್ ಪಾಸಿಬಲ್. ಆ ಒಂದು ರೂಲ್ ಅನ್ನು ಅಪ್ಲೈ ಮಾಡ್ಬೇಕು. ನಾ ಏನ್ ರೂಲ್ ಇದೆ ಸರ್? ನೋಡ್ರ ಲಕ್ಷ ಕೊಟ್ಟು ನೋಡ್ರಿ, ಈ ರೂಲ್ ಅನ್ನ ಕೇಳ್ತಾನೆ ಎಕ್ಸಾಮ್ ಒಳಗೆ. ಲಕ್ಷರಿ ಇಫ್ ಒನ್ ಪ್ರೋಸೆಸ್ having the resource 1 ಲಕ್ಷ ಕೊಟ್ಟು ನೋಡ್ರಿ, ಒಂಥರ ವಿಚಿತ್ರ ಅದ ಇದು ರೂಲ್. ಓಕೆ, ಇಫ್ ಒನ್ ಪ್ರೋಸೆಸ್ ಇಸ್ ಹ್ಯಾವಿಂಗ್ ಅ ರಿಸೋರ್ಸ್, if one process is having a resource, then if you want to request, if this process want to request for R2, R1 no process, R1 no resource, process 1 jo tada, process 1 ಏನು ಮಾಡ್ತದ, requesting for R2. ಇಷ್ಟು ಇರ್ತದ, ಇಷ್ಟು ಅರ್ಥ ಆಗ್ಲಿಕ್ಕೆ ನಿಮಗೆ? Are you getting this part, this much? This much is clear to you? Yes. ಇಲ್ಲಿ ರೂಲ್ ಏನು ಹೇಳ್ತಂದ್ರೆ, ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ನೀವು ಒಂದೇ ರೂಲ್ ಅಪ್ಲೈ ಮಾಡೋದು ಹೇಳ್ತಾನ. ಅಪ್ಲೈ ದ ರೂಲ್. ಎರಡು ರೂಲ್ ಇದಾವ, ಒಂದು ರೂಲ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಅಪ್ಲೈ ದ ರೂಲ್ ದಟ್ ಇಫ್ P1 requesting the R2, it should release the R1. R1 ನ ಹೋಲ್ಡ್ ಮಾಡಾಗ ಹೊಸದಾಗಿ ರಿಕ್ವೆಸ್ಟ್ ತಗೊಳ್ಳಿಕತ್ತು ಅಂದ್ರೆ, ರಿಕ್ವೆಸ್ಟ್ ಮಾಡ್ಲಿಕ್ಕತ್ತು ಅಂದ್ರೆ ಅದ್ ಏನ್ ಮಾಡ್ಬೇಕಂತ ಹೇಳ್ತಾನ, ಇಟ್ ಹ್ಯಾವ್ ಟು ರಿಲೀಸ್ ದ ಅದರ್ ರಿಸೋರ್ಸ್. ಅಂದ್ರೆ P1 R2 ರಿಕ್ವೆಸ್ಟ್ ಮಾಡ್ಕೊಂತು ಅಂತಂದ್ರೆ R1 ಅನ್ನ ರಿಲೀಸ್ ಮಾಡ್ಬಿಡ್ಬೇಕು, ಹೋಲ್ಡ್ ಮಾಡಬಾರ್ದು. ದಿಸ್ ಇಸ್ ವಾಟ್ ಅ ರೂಲ್. ಬಟ್ ಈ ರೂಲ್ ನಾವೆಲ್ಲ ಕಡೆ ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್ ಟು ಅಪ್ಲೈ ಎವ್ರಿವೇರ್. This is not possible to apply everywhere. Okay, this is not possible. So ಅದಕ್ಕೆ ಕೆಲವೊಂದು ಕಡೆ ಏನ್ ಮಾಡ್ತಾರ ಅಂತಂದ್ರೆ ಗ್ಲೋಬಲ್ ನಂಬರಿಂಗ್ ಅಂತ ಮಾಡ್ತಾರ. ಈ ರೂಲ್ ಅನ್ನ ಬಿಟ್ಟು ಗ್ಲೋಬಲ್ ನಂಬರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಇದು ಗ್ಲೋಬಲ್ ನಂಬರಿಂಗ್. ರಿಸೋರ್ಸಿಗೆ ಗ್ಲೋಬಲ್ ನಂಬರಿಂಗ್ ಅಂತ ಮಾಡ್ಬಿಡುದು. R2 is present the P1 if it is numbered as global. ಇದು ಗ್ಲೋಬಲ್ ನಂಬರಿಂಗ್ ಇತ್ತು ಅಂತಂದ್ರೆ ಇನ್ನೊಂದು ಇದಕ್ಕೆ ರಿಕ್ವೆಸ್ಟ್ ಮಾಡಂಗಿಲ್ಲ, ಇನ್ನೊಂದು ಪ್ರೊಸೆಸ್ ಇದಕ್ಕೆ ರಿಕ್ವೆಸ್ಟ್ ಮಾಡಂಗಿಲ್ಲ. ಹೌ ಸರ್? ನಿಮ್ಗೆಲ್ಲರಿಗೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು. ನನ್ನ ಸೆಲ್ ಫೋನ್ ನಂಬರ್ ಅದ, ಅಜ್ಯೂಮ್ ದಟ್ ಸಮಥಿಂಗ್ ಇಸ್ 799635201 See, 799635201. Something it is a number. It may be other number, one number alla. Assume that here X I have to add X. Can ನನ್ನ ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ನನಗೆ ಆಲ್ರೆಡಿ ಈ ನಂಬರ್ ಕೊಟ್ಬಿಟ್ಟಾರ, ಐಡಿಯಾ ಕಂಪನಿದವರು ನನಗೆ ಈ ನಂಬರ್ ಅನ್ನ ಕೊಟ್ಬಿಟ್ಟಾರ, 799635201 ಸಮಥಿಂಗ್. ಓಕೆ, can you able to take that number? ನಿಮ್ಮ ಹೆಸರಿಗೆ ಆ ನಂಬರ್ ಅನ್ನು ತಗೋಬಹುದಾ, which is allocated to me? Can you able to request for that number which is present on the board? ಆ ನಂಬರ್ ನನಗೆ ಅಲೋಕೇಟ್ ಆಗ್ಬಿಟ್ಟೈತಿ, ಈಗ ನೀವು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋಬಹುದಾ? ಅದಿರಲ್ಲ ಎಲ್ಲರೂ? ಆಲ್ ಆಫ್ ಯು ಆರ್ ದೇರ್. ನಿಮ್ಮ ಕಂಪನೀಸ್ ಹೆಂಗೆ ನಿಮ್ಮ ಮೊಬೈಲ್ ನಂಬರ್ ಅಲೋಕೇಟ್ ಮಾಡ್ತಾರಲ್ಲ, ಹಂಗೆ ಪ್ರೊಸೆಸಿಗೂ ನಾವು ರಿಸೋರ್ಸಿಗೂ ಏನ್ ಮಾಡ್ಬಿಟ್ಟಿರ್ತೀವಿ, ಗ್ಲೋಬಲ್ ನಂಬರಿಂಗ್ ಅಂತ ಮಾಡಿರ್ತೀವಿ. ಆ ಗ್ಲೋಬಲ್ ನಂಬರ್ ಯಾರ್ಯಾರ ಅಲೋಕೇಟ್ ಆಗಿತ್ತು ಅಂದ್ರೆ ಪ್ರೊಸೆಸ್ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ದಟ್ ಈಸ್
That is the point. See here. 211 is a global number and 212 is a global number. According to the rule, the global number 211 is allocated to P2. The global number 212 is allocated to P1. Can P1 request for 211? P1 request ಮಾಡ್ಕೋಬಹುದಾ 211 ಸಲುವಾಗಿ? Yes or no? No, because global numbering is there. Because the global numbering is there. Yes, it is not allocated. Now can I ask for this one? Can I ask for this one? Yes, because it is free. Because it is free. This is how to avoid the circular weight. This is how we are going to avoid the circular weight. In ತಿಳಿತಾ no preemption and circular weight ಅನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂತ ತಿಳಿದ್ರಿ? Are you clear?